ಓಕೆ, ಈಗ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಅವರು ಮುಖ್ಯ ಭೂಮಿಕೆಯಲ್ಲಿದ್ದರೂ ಕೂಡ ಸಹ ಕಲಾವಿದರಿಗೂ ಕೂಡ ಅಷ್ಟೇ ಒತ್ತನ್ನ ಕೊಡುವಂತಹ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ. ಸೊ ಈ ಚಿತ್ರದಲ್ಲಿ ವಿಭಿನ್ನವಾದಂತಹ ಪಾತ್ರಗಳನ್ನು ಅಭಿನಯಿಸಿದಂತಹ ಕಲಾವಿದರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸುಜಿತ್ ಹಾಗೂ ನಾಗಾರ್ಜುನ್. ಇನ್ನೊಂದು ಮೈಕ್ ಕೊಡಿ ಅಣ್ಣ, ಮೈಕ್ ಕೊಡಿ ಬಿಡಿ. ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಿಶ್ವದಾದ್ಯಂತ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಅವರ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಆ ಸಿನಿಮಾದಲ್ಲಿ ಒಂದು ಪಾತ್ರ ಸಿಗಬಾರ್ದ ಅಂತ ಅದೆಷ್ಟೋ ಕಲಾವಿದರು ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವಿಬ್ಬರು ಆ ಪಾತ್ರವನ್ನು ಗಳಿಸಿದಿರಲ್ಲ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಬ್ಬರು ಕೂಡ ಕಿರುತೆರೆಯಿಂದ ಬಂದು ಬೆಳ್ಳಿ ತೆರೆ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದೀರಾ. ಸೊ ಮೊದಲನೇ ಮಾತು ನಾಗಾರ್ಜುನ ಅವರಿಂದ ಶುರು ಮಾಡೋಣ. ಮೈಕ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಚಿತ್ರದುರ್ಗ. ಭಾಳ ಖುಷಿ ಆಗುತ್ತೆ. ಭಾಳ ದೊಡ್ಡ ವೇದಿಕೆ ನನ್ನ ಜೀವನದಲ್ಲಿದು. ಆ್ಯಂಡ್ ಇದರಿಂದ ತುಂಬ ದೊಡ್ಡ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಈ ಒಂದು ಅವಕಾಶ ಪಡ್ಕೊಂಡಿದ್ದಕ್ಕೆ ಆ್ಯಂಡ್ ಸಿಕ್ಕಿರೋದಕ್ಕೆ ತುಂಬ ಕೃತಜ್ಞ ಆಗಿದ್ದೀನಿ. ಸುದೀಪ್ ಸರ್ಗೆ ಭಾಳ ದೊಡ್ಡ ಥ್ಯಾಂಕ್ಸ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನಿಜವಾಗ್ಲೂ ನಿಮ್ಮೆಲ್ರಿಗೂ ಸುದೀಪ್ ಸರ್ನ ತೆರೆ ಮೇಲೆ ನೋಡೋದಕ್ಕೆ ಈ ಸಿನಿಮಾ ಮುಖಾಂತರ ಭಾಳ ಖುಷಿ ಕೊಡುತ್ತೆ. ಫ್ಯಾಂಟಾಸ್ಟಿಕ್. ಇಟ್ಸ್ ಗೋನ್ ಬಿ ಎ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಡಿಸೆಂಬರ್ 25 ನಂತರ ಜಗತ್ತಿನಾದ್ಯಂತ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಮಾಸ್ ಜೊತೆಗೆ ಬರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲ ಸರ್, ಯಾವಾಗಲೂ ಸುದೀಪ್ ಸರ್ ನಿಮಗೋಸ್ಕರ ಒಂದು ಹಾಡು ಹಾಡ್ತಿರ್ತಾರೆ ಅಂತ ಕೇಳ್ಪಟ್ಟೆ, ಹೌದಾ ಸರ್? ಅಥವಾ ನೀವು ಅವ್ರಿಗೋಸ್ಕರ ಹಾಡ್ತಿರ್ತೀರಾ ಸುದೀಪ್ ಸರ್ಗೆ? ನನಗೆ ಇದೇನೇನೋ ಕೇಳಿ ಬರ್ತಾ ಇದೆ, ಅದಕ್ಕೆ ಕೇಳಿದೆ ನಾನು. ಆಕ್ಚುಲಿ ಏನು ಅಂತಂದ್ರೆ ಸುದೀಪ್ ಸರ್ನ ಮೊದಲನೇ ಸಲ ನೋಡಿದಾಗ ಏನೋ ಒಂಥರ ಮಗ್ನರಾಗಿ ನಿಂತ್ಬಿಟ್ಟಿದ್ವಿ. ನೀವು ಹಾಡಿದ್ರ ಸರ್? ನಾನು ಆಕ್ಚುಲಿ ಹಾಡಿದ್ದೆ. ಫ್ಯಾನ್ ಮೂಮೆಂಟ್. ಅವ್ರ ಜೊತೆಗೆ ಒಂದಷ್ಟು ದಿವಸ ಒಡನಾಟ ನೋಡಿದಾಗ ಒಂದೇನೋ ಹಾಡು ಹುಟ್ಕೊಳ್ಳುತ್ತಲ್ಲ ಒಳಗೆಯಿಂದ. ಹೌದೌದು, ಒಳಗಿಂದ ಹುಟ್ಕೊಳ್ಳೋಂಥ ಹಾಡು. ಬೇಕಾದ್ರೆ ಇವಾಗ ಹಾಡಿ ಅಂತಂದ್ರೆ ಅಲ್ಲಲ್ಲ, ನೀವು 4 ಲೈನ್ ಹಾಡಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಸರ್ನ ನೋಡಿದ ತಕ್ಷಣ ಆ ಹಾಡುಗಳು ಹುಟ್ಕೊಳ್ಳುತ್ತೆ, ಆದ್ರೆ ಹಾಡು ಬಾಯಿಂದ ಆಚೆನೆ ಬರೋದಿಲ್ಲ. ಆ ಪವರ್ಫುಲ್ ಒಂದು ವ್ಯಕ್ತಿತ್ವ ನೋಡಿದ ತಕ್ಷಣ ನಮ್ ಬರೀ ಉಸಿರು ಮಾತ್ರ ಬರ್ತಾ ಇರುತ್ತೆ. ನಿಮ್ ಧೈರ್ಯ ಮೆಚ್ಚಬೇಕು ಸರ್. ಅವ್ರಿಗೋಸ್ಕರ ನೀವು ಹಾಡಿದಿರ ಅಂದ್ರೆ 4 ಲೈನ್ ಹಾಡಿ ಸರ್. ಹಂಗಂದ್ರೆ ಅವ್ರು ಕಂಡಂತೆ ಅವ್ರನ್ನ ನೋಡಿದ ತಕ್ಷಣ ಹುಟ್ಟಿದಂಥ ಸಾಂಗು ಅದು. ಅದೇನೋ ಗೊತ್ತಿಲ್ಲ, ಅದಷ್ಟು ಕತೆ ಒಳಗಿಂದ ಹುಟ್ಟಿದ್ದು. ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ವೆರಿ ನೈಸ್ ಸರ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಸುಜಿತ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಿಚ್ಚ ಸುದೀಪ್ ಸರ್ ಜೊತೆ ಆ ಒಂದು ಸಿಲ್ವರ್ ಸ್ಕ್ರೀನ್ ನ ಶೇರ್ ಮಾಡಿದ್ದು? ಸೂಪರ್. ತುಂಬ ಖುಷಿ ಆಯಿತು. ಸರ್ನ ಫಸ್ಟ್ ಟೈಮ್ ನಾನು ಒಂದು 2 ಟೈಮ್ಸ್ ನೋಡಿದ್ದೆ. ಅವ್ರನ್ನ ಫಸ್ಟ್ ಸೀನ್ ನಾನೇ ಹ್ಯಾಕ್ ಮಾಡ್ತಾ ಇದ್ದೆ. ಸೊ ಅವ್ರನ್ನ ನೋಡಿ ಹಂಗೆ ಸ್ಟನ್ನ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಡೈರೆಕ್ಟರ್ ಎಲ್ಲ ಫೀಲ್ಡ್ ಕ್ಲಿಯರ್ ಅಂತ ಹೇಳ್ತಾ ಇದ್ರು, ಬಟ್ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಸೂಪರ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಫಿಲ್ಮಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿರೋದು ತುಂಬ ಖುಷಿ. ತುಂಬ ಚೆನ್ನಾಗಿದೆ ನನ್ನ ಪಾತ್ರ. ಇದೇ 25ನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ಬರ್ತಾ ಇದೆ, ಎಲ್ಲರೂ ನೋಡಿ ಆರಿಸಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ, ನಾಗಾರ್ಜುನ್ ಹಾಗೂ ಸುಜಿತ್ ಅವರೇ. ಗುಡ್ ಲಕ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್.